ನನ್ನ ಪ್ರೀತಿಯ ಕರ್ನಾಟಕ ಜೊತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದ್ರ ಸಂಬಂಧ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸಂಬಂಧ ಆನ್ ದಿ ವೇ ಟು ಹಾಸ್ಪಿಟ್ಲ್ ಅದೀನಿ. ಇವಾಗ ಬಸ್ ಸಂಬಂಧ ವೇಟ್ ಮಾಡಕತ್ತೇನೆ. ಇವಾಗ ಹಾಸ್ಪಿಟ್ಲ್ ಬಂದು ಕ್ಲಾಸಿಗೆ ಹೋಗ್ಬೇಕು, ಪರ್ಮಿಷನ್ ತೊಗೊಂಡಿದ್ದೀನಿ. ಬಸ್ ಬಂದಿಂದ ಹೋಗೋಣ, ಹಾಸ್ಪಿಟ್ಲ್ ಹೋಗಿ ಮತ್ತೆ ರಿಟರ್ನ್ ಕ್ಲಾಸಿಗೆ ಹೋಗೋಣ. ಹಾಗಾದ್ರೆ ಇವತ್ತೆಲ್ಲವನ್ನ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾ ಬಸ್ ಸ್ಟಾಪಲ್ಲಿ ಬಸ್ಸಿಗೋಸ್ಕರ ವೇಟ್ ಮಾಡತ್ತೀನಿ. ಇನ್ನು ಬಸ್ಸೇ ಬಂದಿಲ್ಲ. ಬಸ್ ಬಂತು, ಹೊಡ್ತಿದ್ದೇವೆ ಇಲ್ಲಿಂದ. ನಮಗೆ ಬಸ್ ಸಿಕ್ತಿವಾಗ ನಾವು ಆನ್ ದಿ ವೇ ಟು ಧಾರವಾಡದೇವೆ. ಕ್ಲಾಸಿಗೆ ಹೋಗೋದು ಇನ್ನೊಂದು 2 ತಾಸು ಆಕೈತೆ. ಜಲ್ದಿ ಹೋಗ್ಬೇಕು. ಬಟ್ ಇವತ್ತು ಏನು ಸಡನ್ ಡಿಸಿಷನ್, ಏನು ಮಾಡೋ ಬರೋಂಗಿಲ್ಲ, ಹೋಗಲೇಬೇಕಾಗಿದೆ. ಮತ್ತು ನಾನು ನಿಮಗೆ ಧಾರವಾಡ ರೀಚ್ ಆಗಿ ಕನೆಕ್ಟ್ ಆಗ್ತೇನೆ. ನಮ್ಮದು ಸ್ಟಾಪ್ ಬಂತು, ನಾವು ಇಳ್ಕೊಂಡ್ವಿ. ಆನ್ ದಿ ವೇ ಟು ಹಾಸ್ಪಿಟ್ಲ್ ಇದ್ದೇವೆ. ಇವಾಗ ಇನ್ನೊಂದು 5-10 ಮಿನಿಟ್ಸಲ್ಲಿ ನಾವು ಹಾಸ್ಪಿಟಲ್ ರೀಚ್ ಆಗ್ತೇವೆ. ಡಾಕ್ಟರ್ ಭೇಟಿಯಾಗಿ ಮತ್ತು ನಾವು ಹೊರಡೋಣ. ಇವಾಗ ಹಾಸ್ಪಿಟ್ಲ್ ಬಂದಾಯ್ತು, ಡಾಕ್ಟರ್ದು ಎಲ್ಲ ಚೆಕಪ್ ಮಾಡಿಸಾಯ್ತು. ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ಆಲ್ಮೋಸ್ಟ್ ಧಾರವಾಡಕ್ಕೆ ನಮಗೆಲ್ಲ ಕೆಲಸ ಮುಗೀತಾ, ಡಾಕ್ಟರಿಗೆಲ್ಲ ತೋರಿಸಿ ಆಯ್ತಾ, ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳಿದಾರೆ. ನಾವು ಇವಾಗ ರಿಟರ್ನ್ ಮನೆಗೆ ಹೊರಡ್ತಿದ್ದೇನೆ. ನಾವು ನಿಯರ್ ಟು ಇವಾಗ ಅರುಣ್ ಶೆಟ್ಟಿ ಗ್ರೌಂಡ್ ಹತ್ರ ಇದ್ದೇವೆ. ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾಗತ್ತವ. ಮೇ ಬಿ ಮಳೆ ಬರ್ಬೋದು ಅನಿಸುತ್ತೆ. ಮಳೆ ಬಂದರೆ ಮತ್ತೆ ಎಲ್ಲ ಡಿಲೇ ಆಗ್ತಾವೆ ಕೆಲಸಗಳೆಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದುಬಿಟ್ಟು BRTS ಬಸ್ ಸ್ಟಾಪ್ ಹೋಗಿ ಟಿಕೆಟ್ ತೊಗೊಂಡೆ ಮನೆಗೆ ಹೊಟ್ಬಿಡೋಣ. ಆಮೇಲೆ ಮುಂದೆ ಹಂಗೆ ಕಂಟಿನ್ಯೂಸ್ ಪ್ಲ್ಯಾನ್ಸ್ ಅದಾವೆ, ಇಲ್ಲಾಂದರೆ ಎಲ್ಲ ಡಿಲೇ ಆಗ್ತಾ ಹೋಗ್ತೈತೆ. ಆಲ್ಮೋಸ್ಟ್ ಧಾರವಾಡದಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಜಸ್ಟ್ ರೀಚ್ ಆದೆ. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮತ್ತು ಮುಂದೆ ಕ್ಲಾಸಿಗೆ ಹೋಗ್ಬೇಕು. ಕ್ಲಾಸಿಗೆ ಹೋಗೋಣ. ನಾವು ಜಸ್ಟ್ ರೀಚ್ ಆದಿವಿ ನವನಗರ. ನಾವು ಇವಾಗ ಆನ್ ದಿ ವೇ ಟು ಮನೆ ಇದ್ದೇವೆ. ಮನೆ ರೀಚ್ ಆಗೋಣ. 5 ಮಿನಿಟ್ಸ್ ಆಗ್ತದೆ, ಮನೆ ರೀಚ್ ಆಗುತ್ತೆ. ಜಸ್ಟ್ ಮನೆ ರೀಚ್ ಆದ್ವಿ. ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗ ಹೊರಡೋಣ ಇಲ್ಲಿಂದ. ರೆಡಿ ಆದ್ವಿ ನಾವು ಇವಾಗ ಹೊರಡೋಣ ಇಲ್ಲಿಂದ. ಕ್ಲಾಸ್ ರೀಚ್ ಆಗೋದು ಒಂದು 30 ಮಿನಿಟ್ಸ್ ಆಗೈತಿ. ನಾನು ಇವತ್ತು ಸ್ಕೈಲಿಂಗ್ ಸೆಂಟ್ರಲ್ಲಿ ಇವಾಗ ಜಸ್ಟ್ ರೀಚ್ ಆದ. ಸ್ವಲ್ಪ ಬರೋದು. ಇವಾಗ ಕ್ಲಾಸ್ ಹೊರಗಡೆ ಹೋಗೋಣ. ಇದನ್ನು ನೋಡ್ತಿದ್ರಿ, ಇದು ಸ್ಕಿಲ್ಲಿಂಗ್ ಸೆಂಟರ್ ಯಾವ ಥರ ಕಾಣಿಸ್ತಿದೆ ಅನ್ನೋದನ್ನು. ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರೂ ಊಟ ಮಾಡಿ ಹೊರಗಡೆ ಬರ್ತಿದ್ದಾರೆ. ಇನ್ನು ಕೆಲವೊಬ್ರು ಊಟಕ್ಕೆ ಹೊರಡ್ತಿದ್ದಾರೆ ಇವಾಗ. ಮತ್ತೆ ಇವಾಗ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ತುಂಬ ಜನ ಬಂದಿದ್ದಾರೆ ಇವಾಗ. ಇಲ್ಲೇ ನೋಡ್ತಿದ್ರೆ ಹೊಸ ಬ್ಯಾಚ್ ಸ್ಟೂಡೆಂಟ್ಸ್ ಅವರೆಲ್ಲ. ನಾವು ಇವಾಗ ಆನ್ ದಿ ವೇ ಟು ಕ್ಲಾಸ್ ರೂಮ್ ಇದ್ದೇವೆ. ನಾವಿವಾಗ ಕ್ಲಾಸಿಗೆ ಬಂದ್ವಿ. ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಸೆಷನ್ ಮುಗಿದೆ. ಇವಾಗ ಸೆಕೆಂಡ್ ಹಾಫ್ ಇದೆ. ಇವಾಗ ಪ್ರಾಕ್ಟೀಸ್ ಮಾಡೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇವಾಗ ಊಟಕ್ಕೆ ಹೋಗಿದ್ದಾರೆ. ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಅಲ್ಲಿ ಇಷ್ಟು ಮಟ್ಟ ವರ್ಕ್ ಮಾಡಿ ಆಯಿತಾ. ಇವಾಗ ಸ್ವಲ್ಪ ಟೀ ಬ್ರೇಕ್ ಇದೆ, ಟೀ ಬ್ರೇಕಿಗೆ ಹೋಗ್ಬರೋಣ. ಇವಾಗ ಜಸ್ಟ್ ಆಚೆ ಬಂದು ಇವಾಗ
ಸ್ವಲ್ಪ ಹಂಗೆ ರೆಸ್ಟಿಗೆ ಹೋಗೋಣ. ಆಲ್ಮೋಸ್ಟ್ ಟೀ ಬ್ರೇಕ್ ಮುಗಿತಾ ಎಷ್ಟು ಹೊರಗಡೆ ಹೋಗ್ದಂಗೆ ಅವಾಗ ಸ್ಟಾರ್ಟ್ ಮಾಡೋಣ. ಮೊದಲೇ ಬಂದಿದ್ದೆ ಲೇಟ್ ಕ್ಲಾಸಿಗೆ. ನೋಡ್ರಿ ಎಲ್ಲರೂ ಟೀ ಬ್ರೇಕ್ ಮುಗಿಸ್ಕೊಂಡು ಕ್ಲಾಸಿಗೆ ಹೋಗಿದ್ದಾರೆ. ಟೀ ಬ್ರೇಕ್ ಎಲ್ಲ ಮುಗಿತಾ ಇವಾಗ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಣ. ಇದೇ ನೋಡ್ತಿದ್ರಿ ವರ್ಕ್ ನಡೀತಾ ಇದೆ ಇವಾಗ. ಆಲ್ಮೋಸ್ಟ್ ಅಲ್ಲಿ ಇವಾಗ ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಎಲ್ಲರೂ ಮನೆಗೆ ಹೊರಟ್ರೆ ನಾನು ಇನ್ನೂ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಮಾರ್ನಿಂಗ್ ಬಂದಿದ್ದು ಲೇಟಲ್ಲ. ಇನ್ನೂ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಜೊತೆ. ನೋಡ್ರಿ ಕ್ಲಾಸ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ನಾವು ಇವಾಗ ಸ್ವಲ್ಪ ಏನಾದರೂ ತಿನ್ಕೊಂಬರೋಣ, ತುಂಬ ಹಸಿವಾಗಿದೆ. ಹೊರಡೋಣ ಇವಾಗ. ಸ್ವಲ್ಪ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಬೋಣ, ತುಂಬ ಹಸಿವಾಗಿದೆ. ನಾವಿವಾಗ ಮೆಸ್ ಕಡೆ ಹೊರಡೋಣ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಸ್ಟೆಲ್ ಮನೆಗೆ ಹೋಗಿದ್ದಾರೆ. ಎಲ್ಲ ಖಾಲಿ ಇದೆ. ಇಲ್ಲೇ ನೋಡ್ತಿದ್ದೀರಿ ನೀವು, ನಾವಿವಾಗ ಮೆಸ್ ಕಡೆ ಹೊರಡ್ತಿದ್ದೇವೆ. ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಇವಾಗ. ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತಾ. ನಾವು ಹೊಡೆದ ಇಲ್ಲಿಂದ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತಾ. ನಾವು ಇವಾಗ ಕ್ಲಾಸ್ ಕಡೆ ಹೊಡ್ತಿದ್ದೇವೆ. ಸ್ವಲ್ಪ ವರ್ಕ್ ಮಾಡ್ಯವನ, ವರ್ಕ್ ಮಾಡಿ ಮನೆಗೆ ಹೋಗ್ಬಿಡೋಣ. ನಾ ವರ್ಕ್ ಮಾಡಿದ್ದೆ ನೋಡ್ರಿ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡೈತೆ. ನಾವಿವಾಗ ಮನೆಗೆ ಹೊರಡೋಣ. ನಾವಿವಾಗ ಹೊರಡ್ತಿದ್ದೇವೆ ಇಲ್ಲಿಂದ. ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋಗಿದ್ದಾರೆ. CCTV ನೋಡಿರಿ ಕ್ಲಾಸ್ ಒಳಗಡೆ. ನಾವು ಇವಾಗ ಮನೆಗೆ ಹೊರಡ್ತಿದ್ದೇವೆ. ಸೆಕ್ಯೂರಿಟಿಗೆ ಒಂದ್ಸಲ ಇನ್ಫಾರ್ಮ್ ಮಾಡೋಣ. ಇನ್ಫಾರ್ಮ್ ಮಾಡಿ ನಾವು ಮನೆಗೆ ಹೊರಡೋಣ. ನೋಡ್ರಿ ಎಲ್ಲ ನೈಟ್ ಹೆಂಗೆ ಕಾಣಿಸ್ತೈತೆ ಅಂಥೇಳಿ ಅಲ್ಟಿಮೇಟ್ ಇದೆ ಮಾತ್ರ. ಆಲ್ಮೋಸ್ಟ್ ಆಲ್ ಟೈಮ್ ಆಗಿದೆ. ಎಲ್ಲರೂ ಮನೆಗೆ ಹೋಗಿದ್ದಾರೆ. ನಾನಿವಾಗ ನನ್ನ ಬೈಕ್ ಹತ್ರ ಹೋಗ್ತಿದ್ದೀನಿ. ಪಾರ್ಕಿಂಗ್ ಮಾಡಿದ್ದೀನಿ. ಕತ್ಲಾಗಿದೆ, ಅದಕ್ಕೋಸ್ಕರ ಇಲ್ಲೇ ಲಾಗ್ ಮುಗಿಸ್ಬಿಡ್ತೀನಿ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.